ಹೊಟ್ಟೆ ನೋವು ಮೋಷನ್ಗೆ ಹೋಗಕ್ಕೆ ತುಂಬ ಕಷ್ಟಪಡ್ತಿದ್ರು ಅವರು. ಕೆಳಗಡೆ ಇದೆ ಹೊಟ್ಟೆಲಿ ಕ್ಯಾನ್ಸರ್ ಗಡ್ಡಿ ಇದೆ ಮೇಡಮ್. ನಮ್ಗೆ ಯಾಕಲ್ಲಿ ಸೈಡಿಗೆ ಬ್ಯಾಗ್ ಹಾಕಿಸ್ಬೇಕು ಅಂತ ಹೇಳಿದ್ರು, ನಮ್ಗೆ ಇಷ್ಟ ಆಗಲಿಲ್ಲ. ನಮಸ್ಕಾರ ವೀಕ್ಷಕರೇ, ಇವತ್ತು ನನ್ನ ಜೊತೆ ಪೇಷಂಟ್ ನ ಫ್ಯಾಮಿಲಿ ಮೆಂಬರ್ ಇದ್ದಾರೆ. ಇವರು ಎಲ್ಲಿಂದ ಬಂದಿದ್ದಾರೆ, ನಮ್ಮ ಹಾಸ್ಪಿಟಲ್ ಬಗ್ಗೆ ಹೇಗೆ ಗೊತ್ತಾಯ್ತು ಅಂತ ಅವ್ರ ಹತ್ರನೇ ಮಾತಾಡೋಣ. ಹಲೋ ಸರ್, ನಮಸ್ತೆ. ನಮಸ್ತೆ ಮೇಡಮ್. ಸರ್, ನಿಮ್ಮ ಹೆಸರು? ಮಲ್ಲಿಕಾರ್ಜುನ್ ಅಂತೇಳಿ. ಎಲ್ಲಿಂದ ಬಂದಿರೋದು? ಮೇಡಮ್, ನಾವು ಚಿತ್ರದುರ್ಗ. ಪೇಷಂಟ್ ಯಾರು, ನಿಮ್ಗೆ ಏನಾಗ್ತಾರೆ? ಪೇಷಂಟ್ ನಮಗೆ ಅತ್ತೆ. ಅವ್ರ ಹೆಸರು ಮತ್ತೆ ವಯಸ್ಸು? ಅವ್ರ ಹೆಸರು ಬಂದ್ಬಿಟ್ಟು ದೇವಿರಮ್ಮ ಅಂತೇಳಿ, 70 ವರ್ಷ ಅವರಿಗೆ. ಫಸ್ಟ್ ಅವ್ರಿಗೆ ಕ್ಯಾನ್ಸರ್ ಇದೆ ಅಂತ ಯಾವಾಗ ಗೊತ್ತಾಗಿದ್ದು? 6 ತಿಂಗಳು ಬ್ಯಾಕ್ ಗೊತ್ತಾಯ್ತು. ಏನ್ ಕ್ಯಾನ್ಸರ್ ಅಂತ ಹೇಳಿದ್ರು? ಕೆಳಗಡೆ ಇದೆ ಹೊಟ್ಟೆಲಿ ಕ್ಯಾನ್ಸರ್ ಗಡ್ಡಿ ಇದೆ ಮೇಡಮ್. ಕ್ಯಾನ್ಸರ್ ಐತೆ ಅಂತ ನಮಗೆ ಗೊತ್ತಾಯ್ತು. ಆಪರೇಷನ್ ಏನಾದ್ರು ಮಾಡಕ್ ಹೇಳಿದ್ರಾ, ಮಾಡ್ಸಿದ್ರಾ? ಮೇಡಮ್, ಆಪರೇಷನ್ ಮಾಡಿಸಿಲ್ಲ. ಅಲ್ಲಿ ಚಿತ್ರದುರ್ಗದಲ್ಲಿ ತೋರಿಸಿದ್ವಿ. ಅವರು ಮಣಿಪಾಲಿಗೆ ರೆಫರ್ ಮಾಡಿದ್ರು. ಅಲ್ಲೆಲ್ಲ ಮಾಡಿಸಿದ್ವಿ. ಎಲ್ಲ ನಮ್ಗೆ ಯಾಕಲ್ಲಿ ಸೈಡಿಗೆ ಬ್ಯಾಗ್ ಹಾಕಿಸ್ಬೇಕು ಅಂತ ಹೇಳಿದ್ರು, ನಮ್ಗೆ ಇಷ್ಟ ಆಗ್ಲಿಲ್ಲ. ಅದಕ್ಕೆ ಇಲ್ಲಿ ಬಂದ್ವಿ. ಓಕೆ ಸರ್, ಅಂದ್ರೆ 6 ಮಂತ್ಸ್ ಆಯ್ತು ನಿಮ್ಗೆ ಗೊತ್ತಾಗಿ ಅಂತ ಹೇಳಿದ್ರಿ. ಅದಕ್ಕಿಂತ ಮುಂಚೆ ಅವ್ರಂದ್ರೆ ಹೊಟ್ಟೆ ನೋವು ಅಂತ ಹೇಳ್ತಾ ಇದ್ರ, ಅಥವಾ ಊಟ ಮಾಡಕ್ ಕಷ್ಟ ಆಗ್ತಾ ಇತ್ತು? ಅವ್ರಿಗೆ ಹೇಗಿದ್ರು ಅವರು? ಹೊಟ್ಟೆ ನೋವು ಮೋಷನ್ಗೆ ಹೋಗಕ್ಕೆ ತುಂಬಾ ಕಷ್ಟಪಡ್ತಿದ್ರು ಅವರು. ಹಾಸ್ಪಿಟ್ಲಿಗೆ ಹೋದ್ಮೇಲೆ ಗೊತ್ತಾಯ್ತು ಮೇಡಮ್. ಅದಾದ್ಮೇಲೆ ಎಲ್ಲೂ ಟ್ರೀಟ್ಮೆಂಟ್ ಕೊಡ್ಸಿಲ್ವಾ ಸರ್? ಇಲ್ಲ ಮೇಡಮ್, ಮಣಿಪಾಲಿಗೆ ಹೋದ್ವಿ. ಟ್ರೀಟ್ಮೆಂಟ್ ಕ್ಯಾನ್ಸರ್ ಬಗ್ಗೆ ತಗೊಂಬ್ಲಿಲ್ಲ. ಅದ್ರ ಕೀಮೋ ರೇಡಿಯೇಷನ್ ಈ ರೀತಿ ಏನೋ ತಗೊಂಡಿಲ್ಲ? ಏನು ತಗೊಂಡಿಲ್ಲ. ಓಕೆ, ಈ ಹಾಸ್ಪಿಟಲ್ ಬಗ್ಗೆ ಹೇಗೆ ಗೊತ್ತಾಯ್ತು? ನಮ್ಮ ಹೈದರಾಬಾದ್ಗೆ ನಮ್ಮ ಅಕ್ಕನ ಮಗನ ಕೊಟ್ಟಿದ್ವಿ. ಅವ್ರು ಹೇಳಿದ್ರು ಹಿಂಗೆ ಅತ್ತಿಗೆ ಸ್ವಲ್ಪ ಕ್ಯಾನ್ಸರ್ ಐತೆ ಅಂತ ಹೇಳಿದ್ವಿ. ಇಲ್ಲಿ ಅವ್ರದ್ದು ನಿಮ್ದು ಒಂದು ಬ್ರಾಂಚ್ ಅಲ್ಲಿ ಹೈದರಾಬಾದ್ ಅಲ್ಲಿ ಇದೆ ಅಂತೆ. ಅವ್ರು ಹೇಳಿದ್ರು, ಅಡ್ರೆಸ್ ಅವ್ರು ಕೊಟ್ಟರು. ಅವಾಗ ನಿಮಗೆ ಕಾಲ್ ಮಾಡಿದ್ವಿ ಮೇಡಮ್. ಅವಾಗ ಇಲ್ಲಿ ಬೆಂಗಳೂರಲ್ಲಿ ಇದೆ, ನಮ್ದು ಒಂದು ವಿಜಯವಾಡದಲ್ಲಿ ಇದೆ ಅಂತ ಹೇಳಿದ್ರು ಹೆಲ್ಪ್ಲೈನ್ ಇಂದ. ಅವಾಗ ಗೊತ್ತಾಯ್ತು. ಅವಾಗ ನಿಮ್ಮದು ಪುನರ್ಜನ ಹಾಸ್ಪಿಟಲ್ ವಿಡಿಯೋ ನೋಡಿದ್ವಿ ಯೂಟ್ಯೂಬಲ್ಲಿ. ಅವಾಗ ಗೊತ್ತಾಯ್ತು. ಅದಕ್ಕೆ ಬಂದು ನಾವು ಒಂದಷ್ಟು ವಿಸಿಟ್ ಕೊಡ್ಬೇಕಂತ ಬಂದ್ವಿ. ಇಲ್ಲಿ ಬರೋಕ್ಕಿಂತ ಮುಂಚೆ ಕಾಲ್ ಏನಾದ್ರು ಮಾಡಿದ್ರಾ? ಮಾಡಿದ್ವಿ ಮೇಡಮ್. ಇಲ್ಲಿಗೆ ಎಲ್ಲಿಗೆ ನಿಮಗೆ ನಿಯರ್ ಆಗುತ್ತೆ ಅಂತ ಹೇಳಿದ್ರೆ ನಮ್ಗೆ ಬೆಂಗಳೂರು ಅಂತ ಹೇಳಿದ್ವಿ. ಇಲ್ಲಿಗೆ ರೆಫರ್ ಮಾಡಿದ್ವಿ. ನಿನ್ನೆ ಆನ್ಲೈನಲ್ಲೇ ಇದೇನು ಟೋಕನ್ ತಗೊಂಡ್ವಿ ಮೇಡಮ್. ಓಕೆ, ನಿಮ್ಗೆ ಇಲ್ಲಿ ಬಂದು ಇವಾಗ ಡಾಕ್ಟರ್ನ ಕೂಡ ಭೇಟಿ ಆಗಿದ್ರಿ, ಮೆಡಿಸಿನ್ ಕೂಡ ತಗೊಂಡಿದ್ದೀರಾ. ಸೊ ಹೇಗೆ ಅನ್ನಿಸ್ತು ನಿಮ್ಗೆ? ತುಂಬ ಖುಷಿ ಆಯ್ತು ಮೇಡಮ್. ಬರಬೇಕು, ನಮ್ಮ ಪೇಷಂಟ್ ತೋರಿಸ್ಬೇಕು ಅಂತ ಖುಷಿ ಆಯಿತು. ಬಂದಕ್ಕೆ ಖುಷಿಯಾಗಿದೆ. ಟ್ರೀಟ್ಮೆಂಟ್ ಯಾವ ಥರ ಇತ್ತು ಅಂತ ಮುಂದೆ ಗೊತ್ತಾಗುತ್ತೆ ಮೇಡಮ್. ನೆಕ್ಸ್ಟ್ ಬಂದಾಗ ಹೇಳ್ತೀವಿ ನಿಮ್ಮ ಕಡೆ. ಇವಾಗ ಪೇಷಂಟ್ ಕಂಡೀಷನ್ ಯಾವ ರೀತಿ ಇದೆ ಸರ್? ಪೇಷಂಟ್ ಪರವಾಗಿಲ್ಲ ಮೇಡಮ್, ಚೆನ್ನಾಗಿದ್ದಾರೆ. ನಿಮ್ದು ಇನ್ನ ಫಸ್ಟ್ ಡೇ ಇವತ್ತು ತಗೊಂಡ್ಮೇಲೆ ಅದರದ್ದು ರಿಸಲ್ಟ್ ಗೊತ್ತಾಗುತ್ತೆ. ಸುಸ್ತಾಗುತ್ತೆ ಅಥವಾ ನಾರ್ಮಲ್ ಆಗಿ ಓಡಾಡ್ತಾರೆ? ಈಗ ನಾರ್ಮಲ್ ಆಗಿದ್ದಾರೆ, ಊಟ ಮಾಡ್ತಾರೆ, ಎಲ್ಲ ಆರಾಮಿದ್ದಾರೆ ಮೇಡಮ್. ಏನು ಸಮಸ್ಯೆನೇ ಇಲ್ಲ. ಅದೇ ಸ್ವಲ್ಪ ಮೋಷನ್ ಹೋಗೋದು ಒಂದು ಸ್ವಲ್ಪ ಸಮಸ್ಯೆ ಆಗ್ತಿದೆ. ಅದು ನಮಗೆ ನಿಮ್ಮ ಕಡೆಯಿಂದ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಎಲ್ಲ ಹೊರಗಡೆ ವಿಡಿಯೋ ಅದು ನೋಡಿದ್ರೆ ಗೊತ್ತಾಗುತ್ತೆ ಸರ್. ಆದಷ್ಟು ಬೇಗ ಅವರು ಕೂಡ ಗುಣಮುಖರಾಗಲಿ ಅಂತ ನಾವು ಬಯಸ್ತೀವಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮೇಡಮ್.